ನೀವು ಹಾಳಾಗಿರೋ ನಿಮ್ ಬಾಳನ್ ಬಗ್ಗೆ ಮಾತಾಡ್ಬೇಕು ಅಂತ ನಾನಿದ್ರೆ ಸುಮ್ನೆ ಲೈಟ್ ಆರ್ಸಿದ್ರೆ ಹೇಗ್ರಿ? ಸರ್ಸು, ಕರೆಂಟ್ ಬಿಲ್ ಜಾಸ್ತಿ ಆಗ್ತಾ ಇದೆ ಕಣೆ. ಕತ್ಲೆಲ್ಲಿ ಅಪ್ಪ ಮಾತಾಡ್ಕೊಂಡೇ ಮಾತಾಡೋಣ ಬಾ 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 ಬಾ. ಅಯ್ಯೋ, ನಮ್ ಸಂಸಾರದ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕ್ರಿ. ಅದನ್ನು ಮಾತಾಡೋದಕ್ಕೆ ಕಣೆ ಲೈಟ್ ಆಫ್ ಮಾಡ್ತಿರೋದು. ಅಣ್ಣಯ್ಯ, ಅಮ್ಮ ಸ್ವಲ್ಪ ಬಾಪ ಇಲ್ಲಿ. ನಾವಿಬ್ರು ಮುಖ್ಯವಾದ ವಿಷಯ ಮಾತಾಡ್ತಾ ಇದೀವಿ, ಬರ್ಲೇಬೇಕಮ್ಮ? ಏನೋ ಇದು, ನಾನ್ ಕರೆದಾಗ್ಲೆಲ್ಲ ಏನು ಎತ್ತ ಅಂತ ಕೇಳ್ದೆ ಓಡ್ ಬರ್ತಾ ಇದ್ದೆ. ಹೆಂಡತಿ ಬಂದ ತಕ್ಷಣ ಏನೋ ಹೀಗ್ ಕೇಳ್ತಾ ಇದೀಯಾ? ಸರಿಮ್ಮ, ಬಂದ್ಬಿಟ್ಟೆ. ಏನ್ರಿ, ಯಾವ ಸಮಯದಲ್ಲಿ ಹೋಗ್ಬೇಕು ಹೋಗ್ಬಾರ್ದು ಅಂತ ಗೊತ್ತಾಗಲ್ವಾ? ಸುಮ್ನೆ ಮಾತಾಡದೆ ಮಲ್ಕೊಳ್ಳಿ. ಲೇ, ನನಗೆ ಗೊತ್ತು ಇದೇ ಮುಖ್ಯ ಅಂತ. ಆದ್ರೂ ಅಮ್ಮ ಕರೀತದಾಳಲ್ಲ, ನನ್ ಚಿನ್ನಲ್ಲ, ಒಂದ್ 5 ನಿಮಿಷ ಬಂದ್ಬಿಡ್ತೀನಿ. ಮಲಗ್ಬಿಡಬೇಡ. ಏನಮ್ಮ? ನೋಡು, ಆ ಮೂಲೆಯಲ್ಲಿ ಮಂಚದ ಮೇಲೆ ಮಲ್ಕೋಪ್ಪ. ಸರಸ್ವತಿ, ಅಮ್ಮ ನಮ್ ರೂಮಲ್ಲಿ ಮಲಗ್ದಾಳಂತೆ, ನೀನು ನಾನು ಇಲ್ಲೇ ಮಲಗನಪ್ಪ. ಬೇಡಪ್ಪ, ನೀನೊಬ್ನೇ ಮಲ್ಕೋ. ಮತ್ತೆ ನಾನು ನನ್ನ ಹೆಂಡತಿ? ಅಣ್ಣಯ್ಯ, ಇದು ಆಷಾಢ ಮಾಸ. ಗಂಡ ಹೆಂಡತಿ ಒಂದಾದ್ರೆ ಸಂಸಾರಕ್ಕೆ ಒಳ್ಳೇದಾಗೋಲ್ಲ. ಅದಕ್ಕೆ ನೀನೊಬ್ನೇ ಹೋಗಲ್ ಮಲ್ಕೋಪ್ಪ. ಹೋಗು, ಹೋಗಪ್ಪ. ಅಮ್ಮ, ಇವತ್ತಿಂದ ಆಷಾಢನ ಇಲ್ವಂತ ಸರಿಗ್ ನೋಡ್ದೆ ಅಲ್ವೋ? ನಮ್ಮ ಮನೆ ಕ್ಯಾಲೆಂಡರ್ ಅಮ್ಮ, ಸರಿ ಇಲ್ಲಮ್ಮ. ಸರಿಯಾಗೇ ಇದೆ, ನನಗ್ ಚೆನ್ನಾಗ್ ಗೊತ್ತು. ಒಂದ್ ದಿವಸ ಹೆಚ್ಚು ಕಡಿಮೆ ಆದ್ರೆ ಏನು ತೊಂದ್ರೆ ಇಲ್ಲ ತಾನೆ? ತುಂಬಾ ತೊಂದರೆ ಆಗುತ್ತೆ. ಹಾಗಾದ್ರೆ ಒಂದ್ ಕೆಲ್ಸ ಮಾಡ್ಲಾ, ನಾನ್ ರೂಮ್ಗೆ ಹೋಗ್ಬಿಟ್ಟು ಸರಸ್ವತಿ ಹತ್ರ ಮಾತಾಡ್ಕೊಂಡೇ ಮಲಗ್ತೀನಿ, ಬೇರೆ ಏನು ಮಾಡಲ್ಲಮ್ಮ. ಅಣ್ಣಯ್ಯ, ಇಲ್ಲೇ ಮಲ್ಕೋ. ಹೋಗೋ ಹೋಗೋ. ಹಾ, ಸರಿಮ್ಮ. ಯಾರಪ್ಪ ಅದು ಆಷಾಢ ಕಂಡಿಡ್ದಿದ್ದು? ಸರ್ಸು.